ಸೊ ಫ್ರೆಂಡ್ಸ್, ನಿನ್ನೆ ಒಂದು ಗಿಡ ನೆಡಲಿಕ್ಕೆ ಒಂದು ಈ ಥರ ಎಲ್ಲ ಮಾಡಿದ್ದೀನಿ ನೋಡಿ. ಇದು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ತಿಂಡಿಯಾಗಿ ನಾನಿವಾಗ ಸಿಂಗಾರಿ ಅವರಿಗೆ ಎಕ್ಕತ್ತು ಕೊಡಲಿಕ್ಕೆ ಬಂದಿದ್ದೀನಿ. ಸೊ ಚಂದು ಮತ್ತು ಸಿಂಗಾರಿ ಎಕ್ಕಚ್ಚನ್ನು ಕುಡಿತಾ ಇದ್ದಾರೆ. ಇವರಿಗೆ ಹಸಿವರೆಲ್ಲ ಹಾಕಬೇಕು. ಆಮೇಲೆ ಸ್ವಲ್ಪ ಬೇರೆ ಬೇರೆ ಕೆಲಸ ಎಲ್ಲ ಇದೆ ನೋಡಿ. ಈಗ ಸಿಂಗಾರಿ ಸ್ವಲ್ಪ ಅಕ್ಕಚ್ಚನೆಲ್ಲ ಕುಡಿತಾ ಇದ್ದಾರೆ. ಮೊದಲಂತೂ ಕುಡಿಯೋದೇ ಇಲ್ಲಾಗಿತ್ತು, ನಿನ್ನೆ ಪೂರ್ತಿ ಕುಡಿಯೋದಿಲ್ಲಾಗಿತ್ತು. ಇವತ್ತು ಒಂದು ಬಕೆಟ್ ಆಗುವಷ್ಟು ಅಕ್ಕಚ್ಚನ್ನು ಕುಡಿತಾ ಇದ್ದಾಳೆ. ಅವಳು ನೀರು ಕುಡಿಯೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಇತ್ತೀಚೆಗೆ ಸ್ವಲ್ಪ ರೂಢಿ ಆಗ್ತಾ ಇದೆ. ಮತ್ತು ನಾವು ಹಸಿ ಹುಲ್ಲನ್ನು ಜಾಸ್ತಿ ಹಾಕ್ತೀವಲ್ಲ, ಹಾಗಾಗಿ ಅವಳಿಗೆ ಬಾಯಾರಿಕೆ ಆಗೋದು ತುಂಬ ಕಡಿಮೆ ಆಗ್ತಿತ್ತು. ಆಮೇಲೆ ಈಗ ಏನು ಮಾಡ್ತೀವಿ ಅಂದರೆ ಹಸಿ ಹುಲ್ಲು ಮತ್ತು ಒಣ ಹುಲ್ಲು ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕೋದ್ರಿಂದ ಅವರಿಗೆ ಬಾಯಾರಿಕೆಯಾಗಿ ನೀರನ್ನು ಕುಡಿತಾಳೆ. ಸೊ ಹೀಗೆ ನೋಡಿ, ನಮ್ಮನೆ ಚಂದ ಮಾಡಿ ಅಲ್ಲಿ ತಿನ್ನುವಂತ ಕೊಡ್ತಿದ್ದಾಳೆ ಅಂತ. ಅವಳಿಗೆ ಒಳ್ಳೆ ಮಸಾಜ್ ಆದಂಗೆ ಆಗ್ತದೆ. ನೋಡಿ, ಕೋಳಿಗಳನ್ನೆಲ್ಲ ಬಿಟ್ಟಿದ್ದೀನಿ. ಅವಕ್ಕೆಲ್ಲ ಜೋಳ ಹಾಕಿದ್ದೇನೆ, ತಿಂತಾ ಇದ್ದಾವೆ. ಆಮೇಲೆ ಅಡಿಕೆಗಳನ್ನೆಲ್ಲ ಒಣಗಿಸಿದ್ದೀವಿ. ಇದು ಕೊಳುವಡಿಕೆ ಬಿಸಿಲೇ ಕರೆಕ್ಟ್ ಇಲ್ಲ. ಇದರಲ್ಲೇ 2-3 ರೀತಿಯಾಗಿ ಮಾಡಿ ಒಣಸಿದ್ವಿ ನಾವು ಆರಿಸಿ. ಇದು ಒಂದು ಚೆನ್ನಾಗಿ ಒಣಗೋದು ಉಂಟು. ಇದು ಸ್ವಲ್ಪ ಕೆಂಪು ಅಡಿಕೆ ಆ ಥರ ಆಗಿದೆ. ಇಷ್ಟೇ ಬಿಸಿಲು ನೋಡಿ, ಕರೆಕ್ಟ್ ಬಿಸಿಲೇ ಇಲ್ಲ. ಇದು ನಾನು ಬೆಳೆಸಿರುವಂಥ ಟೊಮೆಟೊ ಗಿಡದಲ್ಲಿ ಒಂದು ಟೊಮೆಟೊ ಹಣ್ಣಾಗಿದೆ ನೋಡಿ. ಮತ್ತೆಲ್ಲ ಕಾಯಿ ಉಂಟು. ಒಂದು ಹಣ್ಣು ಟೊಮೆಟೊ ಆಗಿದೆ, ಪುಟಾಣಿ ಟೊಮೆಟೊ. ನೋಡಿ ಫ್ರೆಂಡ್ಸ್, ನಮ್ಮನೆ ಜಂಬೆ ಮರದಲ್ಲಿ ಕಾಯಾಗಿದೆ. ಹೂವಂತೂ ಬಿಟ್ಟಿದ್ದನ್ನು ನಾನು ನೋಡಲೇ ಇಲ್ಲ. ಈಗ ಕಾಯಾಗಿರೋದನ್ನೇ ನೋಡಿದ್ದು ನೋಡಿ. ಎಳೆತು ಇನ್ನೂ ಒಂದು 15-20 ದಿನ ಬೇಕಾಗ್ಬೋದು ಇದು ಹಣ್ಣಾಗಲಿಕ್ಕೆ. ಜಂಬೆ ಹಣ್ಣಲ್ಲ, ಹೂ ಬಿಡೋದಷ್ಟೇ ಬೇಗ ಹಣ್ಣಾಗ್ಬಿಡ್ತದೆ. ಸೊ ಕಾಯಿ ಬೆಳವಣಿಗೆ ಎಲ್ಲ ಲೇಟ್ ಆಗೋದಿಲ್ಲ, ಬೇಗ ಹಣ್ಣಾಗ್ತಾ ಹೋಗ್ತದೆ. ನೋಡಿದಿರಾ, ಕಾಯೆಲ್ಲ ಕಾಣಿಸ್ತಾ ಉಂಟಾ ನಿಮಗೆ? ಜೂಮಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ನಮ್ಮನೆ ರಾಕಿಯಣ್ಣ ಬರ್ರಿ ಹೋಗೋಣ, ಬಾ ರಕ್ಕೆ.
ನೋಡಿ ಇಲ್ಲಿ ಅವಾಗಿಂದ ಬುಲ್ಲ ಏನೋ ಸ್ಕೆಚ್ ಹಾಕೊಂಡು ಕುಂತಾನೆ. ಎಂತ ಬಂದಿದೆ ಬುಲ್ಲ? ಹಾಂ, ಎಂತ ಬಂದಿದೆ ತೋರಿಸು ನಮಗೆ. ಅವಾಗಿಂದ ಸ್ಕೆಚ್ ಹಾಕೊಂಡು ಕುಂತಾನೆ. ಎಂತ ಬಂದಿದೆಯಾ? ಹಾಂ, ಎಂತ ಬಂದಿದೆ ಅಲ್ಲಿ ತೋರಿಸು. ಎಂತ ನೋಡ್ದು ಕೂತಿದೆ? ಎಂಥದ್ದೇ ಬುಲ್ಲ? ಹತ್ತ ಎಂಥದ್ದೇ? ಸೊ ಫ್ರೆಂಡ್ಸ್, ನಿನ್ನೆ ಒಂದು ಗಿಡ ನೆಡಲಿಕ್ಕೆ ಒಂದು ಈ ಥರ ಎಲ್ಲ ಮಾಡಿದ್ದೀನಿ ನೋಡಿ. ಇದು ಎಂಥದ್ದು ಆಯಿಲ್ ಕ್ಯಾನ್ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಆಮೇಲೆ ಪೇಂಟ್ ಮಾಡಿ ಈ ಥರ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ. ನನಗಂತೂ ಪೇಂಟಿಂಗ್ಸ್ ಎಲ್ಲ ಅಷ್ಟೊಂದು ಬರೋದಿಲ್ಲ. ಸೊ ಸುಮ್ಮನೆ ಈ ಥರ ಎಲ್ಲ ಯಾವುದು ನೆನಪಾಗ್ದಾಗಿದ್ದವಾಗ ಈ ಥರ ಫಿಶ್ಶು, ಆಮೇಲೆ ಐಸ್ ಕ್ರೀಮ್ ಈ ಥರ ನೋಡಿ ರಂಗೋಲಿ ಇದನ್ನೆಲ್ಲ ಬಿಡಿಸಿಟ್ಟಿದ್ದೀನಿ. ಇದೊಂದು ಮೆಹಂದಿ ಡಿಸೈನು, ಇದರಲ್ಲಿ ಪುದೀನ ಹಾಕಿದ್ದೀನಿ. ಎರಡು ಸೈಡೂ ಡಿಸೈನ್ ಬಿಡಿಸಿದ್ದೀನಿ ನೋಡಿ, ಈ ಕಡೆ ಆಮೇಲೆ ಈ ಕಡೆ. ಸೊ ಇದಕ್ಕೂ ಅಷ್ಟೇ ನೋಡಿದ್ರ ಈ ಥರ ಎಲ್ಲ ಐಡಿಯಾ ಮಾಡಿದ್ದೀನಿ. ನಿನ್ನೆ ನಾನು ಖಾಲಿ ಇದ್ನ, ಹಾಗಾಗಿ ಈ ಥರದೊಂದು ಕ್ರಾಫ್ಟನ್ನು ಮಾಡಿದ್ದೀನಿ. ಇದರಲ್ಲಿ ಮತ್ತು ಇದರಲ್ಲಿ ಪುದೀನ, ಆಮೇಲೆ ಇದು ಒಂದೇನೋ ಒಂದು ಗಿಡ ಹೇಳ್ತಾರೆ ನೋಡಿ, ಶೋ ಗಿಡ. ಇದು ಟಯರಲ್ಲೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕವರ್ ಆಗ್ತದೆ, ಫುಲ್ ಗುಚ್ಚದ ಥರ. ಇದರಲ್ಲೆಲ್ಲ ಬಳ್ಳಿ ಥರದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು 3ರಲ್ಲಿ. ಇದರಲ್ಲಿ ಒಂದೇನು ಗಿಡ ಸಿಗಲಿಲ್ಲ, ನೋಡಬೇಕು ಯಾವುದು ಬಿಡಿಸ್ಲಿಕ್ಕಾಗ್ತದೆ ಅಂತ ನೋಡಿ. ಡಿಸೈನೆಲ್ಲ ನೋಡ್ಲಿಕ್ಕೆ ಹೋಗ್ಬೇಡಿ ಆಯಿತಾ. ಇದನ್ನು ಹೀಗೆ ಎಲ್ಲನೂ ಇಟ್ಟಿದ್ದೀನಿ. ಇಲ್ಲ, ನಿನ್ನೆ ಮಾಡಿರುವಂಥದ್ದು ಇದು ಕೆಲಸ. ಸೊ ಈಗ ವಾತಾವರಣ ನೋಡ್ತಾ ಇದ್ದರೆ ಟೈಮ್ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಫುಲ್ ಕತ್ಲು. ರಾತ್ರಿ ಅಂತೂ ಇಷ್ಟು ಚೆನ್ನಾಗಿ ಮಳೆ ಆಯಿತು ಅಂತಂದರೆ, ಗುಡುಗು ಮಿಂಚು ತುಂಬ ಚೆನ್ನಾಗಿ ಮಳೆ ಆಗಿದೆ ರಾತ್ರಿ ಸೈಕ್ಲೋನಿಂದ. ಸೊ ಈಗ ಟೈಮ್ ಆಗಿದ್ದು ಮಧ್ಯಾಹ್ನ 12 ಗಂಟೆ ಫ್ರೆಂಡ್ಸ್. ನೋಡಿದರೆ ಸಂಜೆ ಆಗ್ತಿದೆಯೇನೋ ಅಂತ ಅನ್ನಿಸ್ತಾ ಉಂಟು ನೋಡಿ. ಸ್ವಲ್ಪನೂ ಬಿಸಿಲೇ ಇಲ್ಲ, ಫುಲ್ ಇದೇ ಥರ ಕ್ಲೈಮೇಟ್. ನೋಡಿ, ಬೆಳಕೇ ಇಲ್ಲ ಸರಿಯ. ಇವತ್ತು ನಮ್ಮ ಮನೇಲಿ ಸೂಪರ್ ಫಾಸ್ಟ್ ಸಾಂಬಾರು ಯಾವುದು ಗೊತ್ತಾ? ರಸಮ್, ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೇನೆ ಇಲ್ಲಿ ಸ್ವಲ್ಪ ಮಸಾಲೆ ರುಬ್ಕೊಳ್ಳುವ ಅಂತ ಅಂದ್ಕೊಂಡೆ. ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಒಂದು ಸಣ್ಣ ಇಂಚಾಗುವಷ್ಟು ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಬಡಸೊಪ್ಪು, ಆಮೇಲೆ ಇಂಗು, ಸ್ವಲ್ಪ ಕಾಳುಮೆಣಸು, ಹಾಗೆಯೇ ಒಂದು 4ರಿಂದ 5 ಸೂಜಿ ಮೆಣಸು, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ತರಿ ರೀತಿಯಾಗಿ ಪೌಡ್ರನ್ನ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಇಲ್ಲಿ ಟೊಮೆಟೊ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಟೊಮೆಟೊ ಕೂಡ ರುಬ್ಬಿ ಹಾಕಬೇಕು. ಇದಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ತಾರಲ್ವ. ನಮ್ಮಲ್ಲಂತೂ ತುಂಬ ಕಡಿಮೆ ಟೊಮೆಟೊ ರಸಮ್ಮನ್ನು ಮಾಡೋದು. ಎಲ್ಲರೂ ಅಪರೂಪಕ್ಕೆ ಮಾಡ್ತೀವಿ ನೋಡಿ, ಇವತ್ತೊಂದು ದಿನ ಮಾಡ್ತಾಯಿದ್ದೀವಿ ನೋಡಿ. ಕಾಳುಮೆಣಸಿನಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಗ್ರೈಂಡ್ ಆದಮೇಲೆ ಬೇಯಿಸ್ಕೊಂಡಿರೋಂಥ ಟೊಮೆಟೊದು ಸಿಪ್ಪೆ ತೆಕ್ಕೊಂಡು ಇದರಲ್ಲೇ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ.
ಕರಿಬೇವಿನ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಪರಿಮಳ ಅಂತೂ ಗಮ್ ಅಂತ ಉಂಟು. ಈಗ ಫ್ರೈ ಸಾಕಾಗಿದೆ. ಇದಕ್ಕೆ ಟೊಮೆಟೊ ಆ್ಯಂಡ್ ಮಸಾಲ ಪೇಸ್ಟ್ ಹಾಕಿದ್ದೀವಿ. ಇದು ರೌಂಡ್ ಟೊಮೆಟೊ ಅಲ್ಲ, ಹಾಗಾಗಿ ಸ್ವಲ್ಪ ಕಲರ್ಲೆಸ್ ಇರುತ್ತೆ. ಆಮೇಲೆ ಬೇಯಿಸಿರುವಂಥ ನೀರು, ಸ್ವಲ್ಪ ರಸಮ್ ಪೌಡರ್, ಆಮೇಲೆ ಟರ್ಮರಿಕ್, 1 ಸ್ಪೂನ್ ಆಗುವಷ್ಟು ಶುಗರ್ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಎಲ್ಲನೂ ಐಟಮ್ಗಳನ್ನ ಸೇರಿಸಿ ಚೆನ್ನಾಗಿ ಕುದಿಬೇಕೀಗ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ಸವಿಯಲು ಸಿದ್ಧ ರಸಮ್. ನೋಡಿ ಫ್ರೆಂಡ್ಸ್, ಇವಾಗಂತೂ ನಿಮಗೆ ರೆಸಿಪಿ ಶೇರ್ ಮಾಡಲಿಕ್ಕೆ ಉಂಟು. ಹಾಗಾಗಿ ಬಾಳೆಹಣ್ಣೆಲ್ಲ ಬಾಡಿಸಿ ಈ ಥರ ಕೊಟ್ಟೆಯನ್ನು ಮಾಡಿಟ್ಟಿದ್ದೀವಿ. ನೋಡಿ ಇದರಲ್ಲಿ ಏನು ಮಾಡ್ತೀವಿ ಅಂತ ನೋಡಿ, ಇದು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಇದು ಒಂದನ್ನು ನಾನು ಮಾಡಿದ್ದು, ಬೇರೆ ರೀತಿ ಮಾಡೋದಕ್ಕೆ ಹೋಗಿ ಹೀಗೂ ಆಗಿದೆ. ಇರಲಿ ಬಿಡಿ. ಸೊ ಇದೆಲ್ಲ ಅಮ್ಮ ಮಾಡಿದ್ದು. ಆ್ಯಂಡ್ ಬನ್ನಿ ರೆಸಿಪಿ ರೆಡಿ ಮಾಡುವ. ನೋಡಿ, ಇವತ್ತು ನಾವು ಮಾಡಲಿಕ್ಕೆ ಹೊರಟಿದ್ದು ಮೊಗೆಕಾಯಿ ಇಡ್ಲಿ. ಅದಕ್ಕೆ ಏನೇನೆಲ್ಲ ಬೇಕು ಅಂತ ತಯಾರಿ ಮಾಡ್ಕೊತಾ ಇದ್ದೀವಿ. ಸೊ ತೆಂಗಿನಕಾಯಿ ಬೇಕು, 1 ತೆಂಗಿನಕಾಯಿ ಆಗುವಷ್ಟು, ಆಮೇಲೆ 1 ಸಣ್ಣ ಮೊಗೆಕಾಯಿ ಆಗುವಷ್ಟು ಬೇಕು. 1 kg ಮೊಗೆಕಾಯಿ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಈ ಥರ ಎಲ್ಲ ಕಟ್ ಮಾಡಿಟ್ಟಿದ್ದು, ಅದರ ಮೇಲೇ ತೆಂಗಿನಕಾಯಿನೂ ಕೂಡ ಹಾಕ್ಕೊಂಡಿದ್ದು ಅರಿಯೋದಕ್ಕೆ. ಆಮೇಲೆ ಇದು ಅಕ್ಕಿ 1 kg ಆಗುವಷ್ಟು ಇರ್ಬೋದು ಅಕ್ಕಿ. ಅದನ್ನು ನೆನೆ ಹಾಕಿ ತೊಳ್ಕೊಂಡಿದ್ದೀವಿ. ಸೊ ಇದು 3 ಕೂಡ ಮಿಕ್ಸ್ ಮಾಡಿ ಅರಿಬೇಕು. ಜಾಸ್ತಿ ನೀರನ್ನೇನು ಹಾಕೊಳ್ಳೋದು ಬೇಡ. ನೋಡಿ ಅಕ್ಕಿನೆಲ್ಲ ಹರ್ಕೊಂಡು ಬಂದ್ವಿ. ಈಗ ಇದಕ್ಕೆ ಬೆಲ್ಲ ಮತ್ತು ಉಪ್ಪನ್ನೆಲ್ಲ ಹಾಕಬೇಕು. ಇಟ್ಟು ತಳಗಿದ್ರೆ ಅಡ್ಡಿಲ್ಲ, ಒಂದು ಕಾಯಿಸ್ಬೇಕಾ? ಕಾಯಿಸೋದು ಬೇಡವಾ?